ನಾನು ಒಂದೇ ಸಲ ಗೆದ್ದಿರೋನು 10 ಸಲ ಬಿದ್ದಿರೋನು, ಬಿದ್ದು ಎದ್ಮೇಲೆ ಒಂದು ಮಜಾ ಇರುತ್ತಲ್ಲ ಇದು ಅಂತ. ಗಿಲ್ಲಿ ನಟರಾಜ್ ಅವರ ಈ ಮಾತು ನಮಗೆಲ್ಲರಿಗೂ ಕೂಡ ಅದ್ಭುತ ಇನ್ಸ್ಪಿರೇಷನ್ ಕಣ್ರಿ. ಬಂಧುಗಳೇ, ಗಿಲ್ಲಿ ನಟರಾಜ್ ಅವರು ಕನ್ನಡದ ಅನೇಕ ಶೋಗಳಲ್ಲಿ ಭಾಗವಹಿಸಿದ್ದರು. ಆ ಎಲ್ಲ ಶೋಗಳಿಂದ ಕಲಿತ ಪಾಠವನ್ನು ಕೊನೆಯದಾಗಿ ಬಿಗ್ ಬಾಸ್ನ ಗೆಲ್ಲುವುದರೊಂದಿಗೆ ಅವರ ವಿಜಯೋತ್ಸವವನ್ನು ಆಚರಿಸಿದರು ಮತ್ತು ಅನುಭವಿಸಿದರು ಅಂತ ಹೇಳ್ಬಹುದು. ಗಿಲ್ಲಿ ನಟರಾಜ್ ಅವರ ಸಕ್ಸಸ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಇಲ್ಲಿಂದಲೇ. ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಕೇವಲ ಜೋಕರ್ಗೆ ಮಾತ್ರ. ಬಿಗ್ ಬಾಸ್ ಇಂದ ಹೊರ ಬಂದ ನಂತರ ಇದು ದುಪ್ಪಟ್ಟಾಯಿತು. ಜನರ ಪ್ರೀತಿ ಅಭಿಮಾನ ಅಂತೂ ದಿನದಿಂದ ದಿನಕ್ಕೆ ಬೆಳೀತಾ ಸಾಕ್ತು. ಗಿಲ್ಲಿಯವರು ರಾತ್ರೋರಾತ್ರಿ ಹೀರೋ ಆದವರಲ್ಲ, ರಾತ್ರೋರಾತ್ರಿ ಫೇಮಸ್ ಆದವರಲ್ಲ. ಅವರ ಕಷ್ಟ ಅಂತೂ ಅದ್ಭುತವಾಗಿತ್ತು. ಎಲ್ಲ ಶೋ ಇರ್ಬೋದು, ಯಾವುದೇ ಒಂದು ಸಿನಿಮಾ ಇರಬಹುದು, ಅವರ ಹಾರ್ಡ್ ವರ್ಕ್ ಎಫರ್ಟ್ ಅಂತೂ ಇದ್ದೇ ಇತ್ತು. ಅವರಿಗೆ ಯಾವುದೇ ಗೆಲುವು ಸಿಗದೆ ಹೋದ್ರು ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಆಗ್ತಿದ್ರು. ಈಗ ಬರ್ತ್ಡೇಗೆ ನೋಡಿ ಅವರಿಗೋಸ್ಕರ ಅವರ ಅಭಿಮಾನಿಗಳು ಬ್ಯಾನರ್ ಕಟ್ಟುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ನಮ್ಮ ಗಿಲ್ಲಿ ನಟರಾಜ್ ಅವರು. ಗಿಲ್ಲಿ ನಟರಾಜ್ ಅವರ ಶ್ರದ್ಧೆ ಮತ್ತು ಅವರಲ್ಲಿದ್ದಂತಹ ಪ್ರತಿಭೆ ಅವರಿಗೆ ಇಂದು ಈ ರೀತಿ ಗೆಲುವು ತಂದುಕೊಟ್ಟಿದೆ. ಗಿಲ್ಲಿ ನಟರಾಜ್ ಅವರನ್ನ ಹೀರೋ ಆಗಿ ತಮ್ಮ ಜನ್ಮದಿನದಂದು ಲಾಂಚ್ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಂತಿದೆ KVN ಅಂತಕ್ಕಂತಹ ಕನ್ನಡದ ಪ್ರತಿಷ್ಠಿತ ಸಂಸ್ಥೆ. ಅಂದರೆ ಅಲ್ಲಿ ಗಿಲ್ಲಿ ನಟರಾಜ್ ಅವರ ಹಾರ್ಡ್ ವರ್ಕ್ ಮತ್ತು ಎಫರ್ಟ್ ಎಷ್ಟಿರಬೇಕು ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಅರಿವಾಗಬೇಕಾದಂತಹ ವಿಷಯ ಬಂಧುಗಳೇ. ನಾವೇ ಅನೇಕ ವಿಡಿಯೋಗಳನ್ನು ಮಾಡಿದ್ವಿ. ಬಿಗ್ ಬಾಸ್ ಮುಗಿದ ನಂತರ ಗಿಲ್ಲಿಯ ಕ್ರೇಜ್ ಜಾಸ್ತಿ ಇರೋದನ್ನು ನಾವು ಕೂಡ ಗಮನಿಸಿದ್ದೇವೆ. ಅನೇಕ ಡೈರೆಕ್ಟರ್ಗಳು ಗಿಲ್ಲಿಗೋಸ್ಕರ ಹೀರೋನ್ನಾಗಿ ಲಾಂಚ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಯೋಗರಾಜ್ ಭಟ್ ಇರಬಹುದು, ತರುಣ್ ಸುಧೀರ್ ಇರಬಹುದು, ಹಾಗೇನೆ ಕೆಲವು ಫಂಕ್ಷನ್ಗಳಲ್ಲಿ ಭಾಗವಹಿಸಿದ ಡೈರೆಕ್ಟರ್ಗಳ ಜೊತೆ ಅವರು ಮಾತಾಡಿದ ವಿಚಾರಗಳನ್ನು ಗಮನಿಸಿದಾಗ ಗಿಲ್ಲಿಯವರು ಹೀರೋ ಆಗಿ ಇದೇ ಡೈರೆಕ್ಟರ್ ಅಂಡರಲ್ಲಿ ಲಾಂಚ್ ಆಗ್ತಿದ್ದಾರೆ ಅಂತ ನಾವು ಕೂಡ ಹೇಳಿದ್ದಿದೆ. ಅಂತೂ ಅಂತಿಮವಾಗಿ ನಮ್ಮ ಗಿಲ್ಲಿ ನಟರಾಜ್ ಅವರು ಅದ್ಭುತವಾದ ಸಂಸ್ಥೆಯ ಅಂಡರ್ನಲ್ಲಿ ಲಾಂಚ್ ಆಗ್ತಾ ಇದ್ದಾರೆ. ಹಾಗೆಯೇ ಅವರ ಪ್ರತಿಭೆ ಎಲ್ಲವನ್ನ ಬಳಸಿಕೊಂಡು ಈ ಬಾರಿ ಅವರು ಅದ್ಭುತವಾದ ಶಿಖರವನ್ನು ಖಂಡಿತವಾಗಿಯೂ ಏರ್ತಾರೆ ಅಂತಕ್ಕಂಥದ್ದು ನಮಗನ್ನಿಸ್ತಿರೋ ವಿಚಾರ. ಗಿಲ್ಲಿ ಅವರ ಜರ್ನಿಯನ್ನು ಗಮನಿಸಿದ ನಿಮಗೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾದ ಕಥೆಯೇ ಹೌದು. ಅವರು ಆರಂಭದಿಂದಲೂ ಕೂಡ ಅನೇಕ ಶೋಗಳಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಅನೇಕ ಶೋ ಅಲ್ಲಿ ಉಪಯೋಗಿಸಿಕೊಂಡು ಬಿಟ್ಟಂತಹ ವ್ಯಕ್ತಿಯ ರೀತಿ ಕಂಡಿದ್ದಾರೆ. ಆದರೆ ಅವರು ಮಾಡಿದಂತಹ ಡೆಡಿಕೇಶನ್, ಹಾರ್ಡ್ ವರ್ಕ್, ಪೇಷನ್ಸ್ ಇಂದು ಅವರನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು ಬಂಧುಗಳೇ. ಗಿಲ್ಲಿ ನಟರಾಜ್ ಅವರೇ ಹೇಳುವಂತೆ ಅವರು 1 ಬಾರಿ ಗೆದ್ದವರು 10 ಬಾರಿ ಸೋತವರು. ಒಮ್ಮೆ ಗೆಲ್ತೀವಲ್ಲ ಅಕ್ಕಿಕ್ಕೆ ಬೇರೆ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ 3-4 ಬಾರಿ ಪ್ರಯತ್ನ ಮಾಡ್ತೇವೆ, ಹತಾಶರಾಗಿ ಕೈಕಟ್ಟಿ ಕುಳ್ತೇವೆ ಗೆಲುವು ಸಿಗದೇ ಇದ್ದಾಗ. ಆದರೆ ಬಂಧುಗಳೇ, ನಾವುಗಳು ನಮ್ಮ ಕನಸನ್ನು ನನಸು ಮಾಡ್ಕೊಬೇಕಂದ್ರೆ ಮತ್ತೆ ಮತ್ತೆ ಪ್ರಯತ್ನ ಪಡಬೇಕು. 100 ಬಾರಿ ಬಿದ್ದವನನ್ನು ಜಗತ್ತು ನೆನಪಿಟ್ಟುಕೊಳ್ಳುವುದಿಲ್ಲ, 1 ಬಾರಿ ಗೆದ್ದವನ್ನ ಇತಿಹಾಸ ನೆನಪಿಟ್ಟುಕೊಳ್ಳುತ್ತದೆ. ದಯವಿಟ್ಟು ಮನಸ್ಸನ್ನು ಮಾಡಿ ಹಾಗೆ ಗೆಲುವಿನೆಡೆಗೆ ಸಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಈ ರೀತಿಯ ಮೋಟಿವೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.